ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸ್ವಲ್ಪ ನಿಧಾನ ಹೋಗ್ತೀನಿ. ಯಾಕೆ ಇಷ್ಟು ಅವಸರ ಮಾಡ್ತಾ ಇದ್ದೀಯ ತಿಂಡಿ ತಿನ್ನೋದಕ್ಕೆ? ಅಮ್ಮ, ನನ್ನ ಲ್ಯಾಪ್ಟಾಪ್ ಕೆಟ್ಟೋಗ್ಬಿಟ್ಟಿದೆ. ರಿಸರ್ಚ್ ಕೆಲಸ ನೋಡಿದ್ರೆ ಒಂದಷ್ಟು ಬಿದ್ದಿದೆ. ನಾನು ಇವತ್ತು ಎಷ್ಟೊತ್ತಿದ್ರು ರಿಪೇರ್ ಮಾಡಿಸ್ಲೇಬೇಕು. ಮನೆಯಲ್ಲಿ ಇಷ್ಟು ಜನ ಕೆಲಸದವರಿಲ್ವಾ? ಅದಕ್ಕೆ ನೀನೇ ಹೋಗ್ಬೇಕಾ? ಅಮ್ಮ, ನನ್ನ ಕೆಲಸ ನಾನು ಮಾಡಿದ್ರೆ ನನಗೆ ಸಮಾಧಾನ. ಒಂದು ಅರ್ಧ ಗಂಟೆ ಬಂದುಬಿಡ್ತೀನಿ. ಅಮ್ಮ, ಯಾರಾದರೂ ಬಂದರೆ ನಾನು ಕೇಳ್ಕೊಂಡು ಕೂರಿಸಿರು ಆಯಿತಾ? ಬರ್ಬಿಡ್ತೀನಿ ನಾನು. ಆಹಾ, ಮನೆಗೆ ಯಾರಾದರೂ ಬಂದರೆ ಕತ್ತಿಡ್ದು ಆಚೆಗೆ ತಡ್ತೀನಿ ನೋಡೋಂಗೆ ಮಾತಾಡ್ತೀನಿ. ಮುದ್ದು ಅಮ್ಮ, ಬಾಯ್. ನಿನ್ನ ಫೋನ್ ತಗೊಂಡೋಗೋ. ಅಲ್ಲೇ ಇರಲಿ ಅಮ್ಮ, ಬಂದುಬಿಡ್ತೀನಿ. ನಮಸ್ಕಾರ ಸರ್. ಹೌದು ಸರ್, ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ಹೌದು. ರವೀಂದ್ರ, ಬನ್ನಿ ಇಲ್ಲಿ. ಏನು ಮೇಡಮ್? ರವೀಂದ್ರ, ಅವರು ಶಿವಕೃಷ್ಣ ದೇಸಾಯಿ ಅವ್ರ ಮಗ ಅಲ್ವಾ? ಹೌದು ಮೇಡಮ್, ಸಿದ್ಧಾಂತ್ ದೇಸಾಯಿ ಅಂತ. ಮೇಡಮ್ ಅವ್ರ ಎಂಗೇಜ್ಮೆಂಟಿಗೆ ಬಂದಿದ್ರು. ಹಾಂ, ಮೋಸ್ಟ್ಲಿ ಮೃಣಾಲಿನ ಮೀಟ್ ಆಗೋದಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಒಂದು ಕೆಲಸ ಮಾಡಿ, ಮೃಣಾಲಿ ಮನೆಯಲ್ಲಿಲ್ಲ, ಬರೋದು ಸಾಯಂಕಾಲ ಆಗುತ್ತೆ ಅಂತ ಹೇಳಿ ಕಳಿಸ್ಬಿಡಿ. ಮೇಡಮ್ ಅವರು ಅರ್ಧ ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ. ನಿಮಗೆ ಯಾಕ್ರಿ ಅದೆಲ್ಲ? ಹೇಳಿದಷ್ಟು ಮಾಡಿ. ಸರಿ ಮೇಡಮ್, ಹೋಗಿ. ನಮಸ್ಕಾರ ಸರ್. ಹಾಂ, ನಮಸ್ಕಾರ ರವೀಂದ್ರ ಅವರೇ. ಮೃಣಾಲಿ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು, ಇದ್ದಾರಾ? ಇಲ್ಲ ಸರ್, ಆಚೆ ಹೋಗಿದ್ದಾರೆ, ಬರೋ ಸಂಜೆ ಆಗ್ಬೋದು. ಓ ಹೌದಾ? ವಿದ್ಯಾಲತಾ ಮೇಡಮ್ ಇದ್ದಾರಾ? ಇದ್ದಾರೆ ಸರ್. ಹೇಗೂ ಬಂದಿದ್ದೀನಿ, ಅವ್ರನ್ನೇ ಮೀಟ್ ಮಾಡ್ತೀನಿ. ಒಂದು ನಿಮಿಷ ಸರ್. ಮೇಡಮ್. ಏನು ರವೀಂದ್ರ? ಸಿದ್ಧಾಂತ್ ಅವ್ರ ತಮ್ಮ ಹತ್ರ ಮಾತಾಡ್ಬೇಕಂತೆ ಮೇಡಮ್. ಹೌದಾ? ಹೌದು ಮೇಡಮ್. ಕಳಿಸಿ. ಸರಿ ಮೇಡಮ್. ಹಲೋ ಆಂಟಿ. ಹಲೋ, ಬಾಪ, ಹೇಗಿದೆಯಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿ. ಪ್ಲೀಸ್ ಕೂತ್ಕೋ. ಮೃಣಾಲಿ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ರಿಸೀವೇ ಮಾಡಲಿಲ್ಲ. ಅದು ಹೊರಡೋ ಗಡಿಬಿಡಿನಲ್ಲಿ ಫೋನನ್ನು ಇಲ್ಲೇ ಮರ್ತು ಬಿಟ್ಬಿಟ್ಟು ಹೋದ್ಲು. ಮದುವೆ ಹತ್ತಿರ ಬರ್ತಾ ಇದೆ ಅಲ್ಲ, ಅದಕ್ಕೆ ಪರ್ಚೇಸಿಂಗ್ ಅಂತ ಭುವನ್ ದಾಸ್ ಜೊತೆ ಹೋಗಿದ್ದಾಳೆ. ಬರೋದು ಸಾಯಂಕಾಲ ಆಗುತ್ತೆ ಅಂತ ಹೇಳಿ ಹೋಗಿದ್ದಾಳೆ. ಏನಾದರೂ ಅರ್ಜೆಂಟ್ ಮಾತಾಡೋದಿತ್ತಾ? ಅದು ನೆನ್ನೆಯಿಂದ ಒಂದು 2-3 ಸಾರಿ ಫೋನ್ ಮಾಡಿದೆ, ಅವ್ರು ರಿಸೀವ್ ಮಾಡಲಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಈ ಬುಕ್ ಕೊಡಬೇಕಾಗಿತ್ತು. ಅದು ನನ್ನ ಕೈಗೆ ಕೊಡಿ, ನಾನು ಅವಳಿಗೆ ತಲುಪಿಸ್ತೀನಿ. ಪಾಪ, ನೀವ್ಯಾಕೆ ಸುಮ್ಮನೆ ಕಾಯ್ತೀರಾ? ಸರಿ ಆಂಟಿ, ತಗೊಳ್ಳಿ. ಹಾಂ ಸರಿ ಆಂಟಿ, ನಾನು ಬರ್ತೀನಿ. ಹೇ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನು ಸಿದ್ಧಾಂತ್ ಇಲ್ಲಿ? ನಿಮ್ಮನ್ನು ನೋಡೋದಕ್ಕೆ ಅಂತಲೇ ಬಂದೆ. ನೀವಿಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಆಫೀಸ್ಗೆ ಹೊರಟೆ. ಬನ್ನಿ, ನಾನಿವಾಗ ಬಂದಲ್ಲ. ಅಮ್ಮ ಅಮ್ಮ ಅಮ್ಮ, ಸಿದ್ಧಾಂತ್ ಬಂದಿದ್ದಾರೆ. ಸಿಕ್ಕಿದ್ರಾ? ಅವಾಗಲೇ ಬಂದಿದ್ರು ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ. ಸರಿ, ಮಾತಾಡ್ತಾರೆ, ನಾನು ಕಾಫಿ ಕಳಿಸ್ತೀನಿ. ಮತ್ತೆ ಶಾಪಿಂಗ್ ಎಲ್ಲ ಜೋರ? ಶಾಪಿಂಗಾ? ಹಾಂ, ಮದುವೆ ಪರ್ಚೇಸಿಂಗ್ ಜೋರಂತೆ. ನೀವು ಭುವನ್ ದಾಸ್ ಅವರು ಜೊತೆಗೆ ಹೋಗಿದ್ದೀರಾ, ಬರೋದು ಸಂಜೆ ಆಗತ್ತೆ ಅಂದರು. ಯಾರು ಹಾಗೆ ಹೇಳಿದ್ದು? ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ರವೀಂದ್ರ ಅವರು. ಮತ್ತು ಆಂಟಿನೂ ಹಾಗೆ ಹೇಳಿದ್ರು. ಶಾಪಿಂಗ್ ಹೋಗೋ ಪ್ರೋಗ್ರಾಮ್ ಇತ್ತು, ಆದರೆ ಸಡನ್ನಾಗಿ ಕ್ಯಾನ್ಸಲ್ ಆಯಿತು.
ಹಾಂ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಮತ್ತೆ ಹೇಗೆ ನಡೀತಾ ಇದೆ ಆಫೀಸ್ ಕೆಲಸ ಎಲ್ಲ? ಪರವಾಗಿಲ್ಲ. ನೆನೆಯಿಂದ ನೀವು ತುಂಬ ಬ್ಯುಸಿ ಅಂತ ಕಾಣುತ್ತೆ. ಒಂದು ಫೋನು ಇಲ್ಲ. ನಾನು ರಿಸರ್ಚಿಗೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ನ ರೆಫರ್ ಮಾಡ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ನಿಮಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ಸಾರಿ, ಫೋನ್ ಮಾಡಿಲ್ಲ ಅಂತ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಲ್ಲ, ನೀವೇ ಕಾಲ್ ಮಾಡ್ಬೋದಿತ್ತಲ್ವಾ? ಮೃಣಾಲಿನಿ, ನಾನು ನಿಮಗೆ ನೆನ್ನೆ 3 ಸತಿ ಫೋನ್ ಮಾಡಿದ್ದೀನಿ. ಏನು ತಮಾಷೆನಾ? ನೋನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ ನೆನ್ನೆ 3 ಸತಿ ಫೋನ್ ಮಾಡಿದೆ. ಫಸ್ಟ್ ಟೈಮ್ ಫೋನ್ ಮಾಡಿದೆ, ನೀವು ರಿಸೀವ್ ಮಾಡಿದ್ರಿ, ಆದರೆ ಏನೂ ಮಾತಾಡಲಿಲ್ಲ. ಅದಾದಮೇಲೆ ಮತ್ತೆ ಇನ್ನೊಂದು 2 ಸತಿ ಫೋನ್ ಮಾಡಿದೆ, ನೀವು ಡಿಸ್ಕನೆಕ್ಟ್ ಮಾಡಿಬಿಟ್ರಿ. ಆಮೇಲೆ ಇನ್ನೊಂದು ಸಾರಿ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂತು. ಇಲ್ಲ ಸಿದ್ಧಾಂತ್, ನೆನ್ನೆ ನನ್ನ ಫೋನ್ಗೆ ನಿಮ್ಮ ಕಾಲ್ ಬಂದೇ ಇಲ್ಲ. ಇಲ್ಲ ಮೃಣಾಲಿನಿ, ನೆನ್ನೆ 5 ನಿಮಿಷದ ಗ್ಯಾಪಲ್ಲಿ ನಾನು ನಿಮಗೆ 3 ಸತಿ ಫೋನ್ ಮಾಡಿದ್ದೀನಿ. ಬೇಕಿದ್ರೆ ನಾನು ಮೊಬೈಲಲ್ಲಿ ಪ್ರೂಫ್ ತೋರಿಸ್ತೇನೆ ನೋಡಿ. ನಾನು ನಿಮ್ಗೆ ಫೋನ್ ಮಾಡಿಲ್ಲದೆ ಹೋಗಿದ್ದಿದ್ರೆ ನನ್ನ ಮೊಬೈಲ್ ಡಯಲ್ ರಿಜಿಸ್ಟ್ರಿನಲ್ಲಿ ನಿಮ್ಮ ನಂಬರ್ ಸೇವೇ ಆಗ್ತಿರ್ಲಿಲ್ಲ ಅಲ್ವಾ? ಒಂದು ನಿಮಿಷ. ಹಾಂ, ನಿಮ್ಮ ನಂಬರ್ ಇದೆ. ಸಾರಿ, ನಾನು ನೆನ್ನೆ ಬ್ಯುಸಿ ಇದ್ದೆ ಅಂತ ಹೇಳಿದ್ನಲ್ಲ, ನಿಮ್ಮ ಫೋನ್ ಕಟ್ ಮಾಡಿರೋದೇ ನನಗೆ ಗೊತ್ತಾಗಿಲ್ಲ. ಅದು ಹೇಗೋ ಸ್ವಿಚ್ ಆಫ್ ಆಗೋಗಿದೆ, ಅದು ಕೂಡ ಗೊತ್ತಾಗಿಲ್ಲ. ಸಾರಿ. ಇಟ್ಸ್ ಓಕೆ. ಏನಾದರೂ ಅರ್ಜೆಂಟ್ ವಿಚಾರ ಇತ್ತಾ? ಹಾಂ, ನೆನ್ನೆ ನಮ್ಮ ಕಾಲ್ ಸೆಂಟ್ರಿಗೆ ಒಬ್ಬರು ಪ್ರೊಫೆಸರ್ ಬಂದಿದ್ದರು. ಅವರು ವಾತಾವರಣದಲ್ಲಿರೋ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಟಮ್ಸ್ನ ಮಣ್ಣಲ್ಲಿರೋ ನೈಟ್ರೋಜನ್ನ ಸಹಾಯದಿಂದ ನೀರಾಗಿ ಹೇಗೆ ಪರಿವರ್ತಿಸೋದು ಅನ್ನೋದ್ರ ಬಗ್ಗೆ PhD ಮಾಡಿದ್ದಾರೆ. ಅವ್ರನ್ನ ಮೀಟ್ ಮಾಡಿದ್ರೆ ನಿಮ್ಮ ರಿಸರ್ಚ್ಗೆ ಸಹಾಯ ಆಗುತ್ತೆ ಅಂತ ಅನ್ನಿಸ್ತು. ನೆನ್ನೆ ಸಂಜೆ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಸಹ ತೊಗೊಂಡಿದ್ದೆ. ಇದನ್ನೇ ತಿಳಿಸೋದಕ್ಕೆ ಅಂತ ನಿಮಗೆ ಫೋನ್ ಮಾಡಿದೆ, ಆದರೆ ಓಹ್ ಸಾರಿ. ಮತ್ತೆ ಯಾವಾಗ ಸಿಗ್ಬೋದು ಆ ಪ್ರೊಫೆಸರ್? ಗೊತ್ತಿಲ್ಲ, ಆದರೆ ಅವ್ರು ನಂಗೆ ತುಂಬ ಚೆನ್ನಾಗಿ ಪರಿಚಯ. ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಆಯಿತು, ಥ್ಯಾಂಕ್ ಯು. ನಾನು ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಯಿತು, ಬರ್ತೀನಿ. ಓ, ಈ ಬುಕ್ಕು ನಿಮಗೋಸ್ಕರ ತಂದಿದ್ದೆ. ನಾನು ಮೇಡಮ್ ಕೈ ಕೊಟ್ಟು ಹೋಗಿದ್ದೆ. ಇದನ್ನು ಓದಿ, ನಿಮ್ಮ ರಿಸರ್ಚ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸಿದ್ಧಾಂತ್. ಓಕೆ, ಸಿ ಯು, ಬಾಯ್. ಯಾಕಮ್ಮ ಹೀಗೆ ಮಾಡಿದೆ? ನಾನೇನು ಮಾಡಿದೆ ಪುಟ್ಟ? ನನ್ನ ಫೋನಿಗೆ ಬಂದಿದ್ದ ಸಿದ್ಧಾಂತ್ ಕಾಲ್ನ ಯಾಕಮ್ಮ ಕಟ್ ಮಾಡಿದೆ? ನಾನು ಯಾವಾಗ ಕಟ್ ಮಾಡಿದ್ನೆ? ಸುಳ್ಳು ಹೇಳ್ಬೇಡಮ್ಮ. ಸಿದ್ಧಾಂತ್ ನೆನ್ನೆ ನನ್ನ ಫೋನ್ಗೆ ಕಾಲ್ ಮಾಡಿದ್ದಾರೆ. ಒಂದಲ್ಲ, ಎರಡಲ್ಲ, 3 ಸಾರಿ. ನೀನು ಫೋನ್ ಕಟ್ ಮಾಡಿದ್ಯಾ? ಸಿದ್ಧಾಂತ್ ಫೋನ್ ಬಂದ ಬಗ್ಗೆ ನೆನ್ನೆಯಿಂದ ಇದುವರೆಗೂ ಒಂದು ಮಾತು ಹೇಳಿಲ್ಲ. ಅರೆ, ನಿಂದೊಳೆ ಕಥೆ ಆಯ್ತಲೆ. ನಾನು ಹೇಳಿದ ಅರ್ಥ ಆಗ್ತಾ ಇಲ್ವಾ ನಿನಗೆ? ನಾನು ಯಾವ ಸಿದ್ಧಾಂತ್ ಫೋನ್ ಕಾಲ್ನು ರಿಸೀವ್ ಮಾಡಿಲ್ಲ, ಕಟ್ಟು ಮಾಡಿಲ್ಲ. ನಿನ್ನ ಮೊಬೈಲ್ ನನಗೆ ಯಾಕೆ ಸಿಗುತ್ತೆ? ಅಷ್ಟಕ್ಕೂ ನಿನ್ನ ಮೊಬೈಲ್ಗೆ ಯಾರದ್ದೋ ಫೋನ್ ಕಾಲ್ ಬಂದರೆ ನಾನು ಯಾಕೆ ರಿಸೀವ್ ಮಾಡೋದಕ್ಕೆ ಹೋಗಲಿ? ನಾನು ಅದನ್ನೇ ಕೇಳ್ತಾ ಇರೋದು. ನನ್ನ ಫೋನಿಗೆ ಬಂದ ಕಾಲ್ನ ನೀನು ಯಾಕೆ ರಿಸೀವ್ ಮಾಡಿದೆ ಅಂತ. ನನ್ನ ರಿಸರ್ಚ್ ವಿಷಯವಾಗಿ ನಾನೊಬ್ಬರು ಪ್ರೊಫೆಸರ್ನ ಮೀಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಸಿದ್ಧಾಂತ್ ಅವರು ಅಪಾಯಿಂಟ್ಮೆಂಟ್ ತೊಗೊಂಡು ಎಲ್ಲ ವ್ಯವಸ್ಥೆ ಮಾಡಿದರು. ಅವ್ರನ್ನ ಮೀಟ್ ಮಾಡೋದ್ರಿಂದ ನನಗೆಷ್ಟು ಹೆಲ್ಪ್ ಆಗ್ತಾ ಇತ್ತು ಗೊತ್ತಾ ಅಮ್ಮ? ನೋಡು, ಕಡೆದಾಗ ಹೇಳ್ತಾ ಇದ್ದೀನಿ, ನಾನು ಯಾವ ಸಿದ್ಧಾಂತ್ ಫೋನ್ ಕಾಲ್ನ ಕಟ್ಟು ಮಾಡಿಲ್ಲ, ನಿನ್ನ ಫೋನನ್ನು ಸ್ವಿಚ್ ಆಫು ಮಾಡಿಲ್ಲ. ಮತ್ತೆ ಮತ್ತೆ ಸುಳ್ಳು ಹೇಳಬೇಡಮ್ಮ. ನಾನು ನಿನ್ನೆ ಮಧ್ಯಾಹ್ನ ಸಂಯುಕ್ತ ಕ್ಯಾಲಿಫೋರ್ನಿಯಿಂದ ಕಾಲ್ ಮಾಡಿದ್ಲು ಅಂತ ನೋಡೋಣ ಅಂತ ಹೋದೆ. ಆಗ ನೀನು ನನ್ನ ರೂಮಲ್ಲೇ ಇದ್ದೆ.
ಅಷ್ಟರಲ್ಲಿ ಸಿದ್ಧಾಂತ್ ಕಾಲ್ ಮಾಡಿದ್ದಾರೆ, ನೀನು ಕಟ್ ಮಾಡಿದ್ಯಾ, ಹೌದು ತಾನೇ? ಹೌದು, ನಾನು ಆ ಸಿದ್ಧಾಂತ್ ಫೋನ್ ಕಾಲ್ನ ಕಟ್ ಮಾಡಿದ್ದು ನಿಜ. ಯಾಕೆ? ಯಾಕೆ ಅಂದರೆ ನೀನು ಅವನ ಜೊತೆ ಸ್ನೇಹದಿಂದಿರೋದು ನಮಗಿಷ್ಟ ಆಗಲ್ಲ. ನಿನ್ನ ಇಷ್ಟ ಕಷ್ಟ ಕೇಳಿ ನನಗೆ ಫ್ರೆಂಡ್ಶಿಪ್ ಮಾಡೋಕ್ಕಾಗಲ್ಲ ಅಮ್ಮ. ನೀನು ಆ ರೀತಿ ಫೋನ್ ಕಟ್ ಮಾಡಿದ್ರೆ ಸಿದ್ಧಾಂತ್ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಏನೋ ಹೇಳಿ ಮ್ಯಾನೇಜ್ ಮಾಡಿದೆ. ನನ್ನ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಗೊತ್ತಾ ಸಿದ್ಧಾಂತ್? ನಾನು ಆ ರೀತಿ ಫೋನ್ ಕಟ್ ಮಾಡಿದ್ರೆ ಅವ್ರಿಗೆ ಅವಮಾನ ಆಗಲ್ವಾ? ಅವಮಾನ ಆಗಲಿ ಬಿಡು. ಅಷ್ಟಕ್ಕೂ ನಿನಗೆ ಆ ಸಿದ್ಧಾಂತ ಏನಾಗಬೇಕು? ಅಷ್ಟೊಂದು ವಿಶ್ವಾಸ ತೋರಿಸ್ತೀಯಲ್ಲ, ಇದೇ ವಿಶ್ವಾಸನ ಭುವನ್ ದಾಸ್ ಮೇಲೆ ತೋರಿಸಿದ್ರೆ ನಮಗೂ ಸಂತೋಷ, ನಿನ್ನ ಭವಿಷ್ಯಕ್ಕೂ ಒಳ್ಳೆಯದಾಗತ್ತೆ. ಮಾ, ನೀನು ಯಾವುದೋ ವಿಷಯನ ಯಾವುದಕ್ಕೂ ಕನೆಕ್ಟ್ ಮಾಡ್ತಾ ಇದೀಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಸಿದ್ಧಾಂತ್ ನನಗೆ ರಿಸರ್ಚ್ ವಿಷಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಹಿಮ್. ನೀನು ನೋಡಿದ್ರೆ ಅವ್ರು ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯಾ? ನನ್ನ ಮೇಲೆ ಪತ್ತೆದಾರಿ ಕೆಲಸ ಮಾಡಿಸ್ತೀಯಮ್ಮ? ಅದು ನನಗಿಷ್ಟ ಆಗಲ್ಲ. ನೋಡಮ್ಮ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ವೈಯಕ್ತಿಕ ಬದುಕಿರುತ್ತೆ. ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ತನ್ನದೇ ಆದ ಗೌರವನೂ ಇರುತ್ತೆ. ನೀನು ನನ್ನ ತಾಯಿನೇ ಆಗಿರ್ಬೋದು, ಆದರೆ ನನ್ನ ಫ್ರೆಂಡ್ಸ್ ಫೋನ್ ಕಾಲ್ಸ್ನ ಕಟ್ ಮಾಡೋದು, ನನ್ನ ಫೋನ್ನ ಆಫ್ ಮಾಡೋದು ನನಗಿಷ್ಟ ಆಗಲ್ಲ. ನಾನು ನಿನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದೀನಮ್ಮ. ದಯವಿಟ್ಟು ಅದನ್ನು ಕಡಿಮೆ ಮಾಡ್ಕೋಬೇಡ. ನಿನ್ನ ಇಷ್ಟ ಕಷ್ಟ ಕೇಳಿ ನನಗೆ ಫ್ರೆಂಡ್ಶಿಪ್ ಮಾಡೋಕ್ಕಾಗಲ್ಲ ಅಮ್ಮ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ವೈಯಕ್ತಿಕ ಬದುಕಿರುತ್ತೆ. ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ತನ್ನದೇ ಆದ ಗೌರವನೂ ಇರುತ್ತೆ. ನೀನು ನನ್ನ ತಾಯಿನೇ ಆಗಿರ್ಬೋದು, ಆದರೆ ನನ್ನ ಫ್ರೆಂಡ್ಸ್ ಫೋನ್ ಕಾಲ್ಸ್ನ ಕಟ್ ಮಾಡೋದು, ನನ್ನ ಫೋನ್ನ ಆಫ್ ಮಾಡೋದು ನನಗಿಷ್ಟ ಆಗಲ್ಲ. ನನಗ್ಯಾಕೋ ಈ ರಾಜಕೀಯಕ್ಕೆ ಯಾಕೆ ಸೇರಿದ್ನು ಅನ್ನಿಸ್ಬಿಟ್ಟಿದೆ ನನಗೆ. ನಾನು ಬರೀ ಬಿಸ್ನೆಸ್ ಮನ್ ಆಗಿದ್ದಾಳೆ ಪರ್ಸ್ನಲ್ ಲೈಫ್ಗೆ ಅಂತ ಟೈಮ್ ಸಿಗ್ತಾ ಇತ್ತು. ಇವಾಗ ನನಗೆ ಪರ್ಸ್ನಲ್ ಲೈಫೇ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕೆ ಮೇಡಮ್, ಏನು ಹೇಳ್ತಾನೆ ಇಲ್ಲ? ಯಾಕೆ ಇದ್ದಿಲ್ಲತ್ತ? ಏನೋ ಬೇಜಾರಿನಲ್ಲಿದ್ದ ಹಾಕಿದ? ಇಲ್ಲ, ಹಾಗೇನೂ ಇಲ್ಲ. ನಾನು 25 ವರ್ಷದಿಂದ ನಿನ್ನ ಜೊತೆ ಜೀವನ ನಡೆಸ್ತಿದ್ದೀನಿ ವಿದ್ಯುಲತಾ. ನಿನಗೆ ಬೇಜಾರಾದಾಗ ಹೇಗೆ ರಿಯಾಕ್ಟ್ ಮಾಡ್ತೀಯಾ, ಖುಷಿಯಾಗಿದಾಗ ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಏನು ವಿಷಯ? ಇವತ್ತು ನನ್ನ ಮಗಳು ನನಗೆ ಹರ್ಟ್ ಆಗೋ ಹಾಗೆ ಬಿಹೇವ್ ಮಾಡಿಬಿಟ್ಲು. ನಾನಿನ್ನಿ ಹರ್ಟ್ ಆಗೋ ಥರ ಮಾತಾಡ್ತಲ? ಏನಂತ? ಅದೇ ಮೊನ್ನೆ ಕ್ಯಾಟ್ಲಾಗಲ್ಲಿ ಜ್ಯುವೆಲ್ರಿ ಡಿಸೈನ್ ಸೆಲೆಕ್ಟ್ ಮಾಡಬೇಕಾದ್ರೆ ಲ್ಯಾಂಡ್ಲೈನಿಗೆ ಅವಳ ಫ್ರೆಂಡ್ದು ಫೋನ್ ಬಂತು. ಅದನ್ನು ರಿಸೀವ್ ಮಾಡೋದಕ್ಕೆ ಅಂತ ಅವಳು ಎದ್ದು ಹೋದ್ಲು. ಆಗ ಅವಳ ಮೊಬೈಲ್ಗೆ ಸಿದ್ಧಾಂತ್ ಕಾಲ್ ಬಂತು ಅಂತ ಹೇಳಿದ್ನಲ್ಲ. ಹೌದು, 3-4 ಸಾರಿ ಕಾಲ್ನ ಕಟ್ ಮಾಡಿದೆ, ಆಮೇಲೆ ಮೊಬೈಲ್ನ ಆಫ್ ಮಾಡಿದೆ ಅಂತ ಹೇಳಿದೆ. ನೆನಪಿದೆ? ಏನಾಯ್ತು? ಆ ವಿಚಾರವಾಗಿ ಮೃಣಾನೇ ಇವತ್ತು ನನಗೆ ಹರ್ಟ್ ಆಗೋ ಹಾಗೆ ಮಾತಾಡಿದ್ದು. ಅಂದರೆ ಅವಳು ಗೊತ್ತಾಗಿದೆಯಾ ಸಿದ್ಧಾಂತ್ ಕಾಲ್ಗಳನ್ನ ಕಟ್ ಮಾಡಿದ್ದು
ಆಮೇಲೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿತ್ತು. ಹೇಗೆ ಗೊತ್ತಾಯ್ತು ಅವಳಿಗೆ? ಸಿದ್ಧಾಂತ್ ಇವತ್ತು ಬೆಳಗ್ಗೆ ಮನೆಗೆ ಬಂದಿದ್ದ. ನಿನ್ನೆ ನಾನು ನಿಮಗೆ ಕಾಲ್ ಮಾಡಿದ್ದೇನೆ, ಯಾಕೆ ರಿಸೀವ್ ಮಾಡಲಿಲ್ಲ ಅಂತ ಕೇಳ್ದ. ಅದಕ್ಕೆ ಮೃಣಾಲಿನಿ ಬೈ ಮಿಸ್ಟೇಕ್ ಆಗಿ ನೀವು ಬೇರೆ ಯಾರಿಗೋ ಫೋನ್ ಮಾಡಿದ್ದೀರಾ ಅನ್ಸುತ್ತೆ, ನನಗಂತೂ ಫೋನ್ ಮಾಡಿಲ್ಲ ಅಂತ ಹೇಳಿದ್ಲು. ಆಗ ಅವನು ಕಾಲ್ ರಿಜಿಸ್ಟ್ರಲ್ಲಿ ಇದ್ದಿದ್ದ ಔಟ್ ಗೋಯಿಂಗ್ ಕಾಲ್ಸ್ನ ಸೇವ್ ಆಗಿರೋದನ್ನ ಓಪನ್ ಮಾಡಿ ತೋರಿಸ್ದ. ಅದರಲ್ಲಿ 3 ಸರಿ ಕಾಲ್ ಮಾಡಿದ್ದು ಸೇವ್ ಆಗಿತ್ತು. ಅವನು ಹೊರಟೋದ್ಮೇಲೆ ಮೃಣಾಲಿನಿ ನನ್ನನ್ನು ಪ್ರಶ್ನೆ ಮಾಡಿದ್ಲು. ನನಗೆ ಸುಳ್ಳು ಹೇಳೋದಕ್ಕಾಗಲಿಲ್ಲ. ನಿನ್ನ ಫೋನ್ಗೆ ಸಿದ್ಧಾಂತ್ ಕಾಲ್ ಬಂದಿದ್ದು ನಿಜ, ಅದನ್ನು ನಾನು ಕಟ್ ಮಾಡಿದ್ದು ನಿಜ ಅಂತ ಹೇಳಿದೆ. ನನ್ನ ಮೊಬೈಲಿಗೆ ಬಂದ ಕಾಲ್ನ ನೀನು ಯಾಕೆ ಕಟ್ ಮಾಡಿದೆ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ ಅಂತ ತುಂಬ ರೂಢಾಗಿ ಮಾತಾಡಿದ್ಲು. ನನಗೆ ತುಂಬ ಹರ್ಟ್ ಆಯ್ತು ರೀ. ನಮ್ಮ ಮಗಳು ಚಿಕ್ಕಂದಿನಿಂದ ಯಾವತ್ತೂ ನಮ್ಮನ್ನು ಹರ್ಟ್ ಮಾಡಿಲ್ಲ, ಆದರೆ ಈಗ ಹರ್ಟ್ ಮಾಡ್ತಿದ್ದಾಳೆ. ಅದು ಸಿದ್ಧಾಂತ ವಿಚಾರಕ್ಕೆ ಅಂತ. ಅವಳು ನಮಗೆ ಹರ್ಟ್ ಮಾಡ್ತಾಳೆ ಅನ್ನೋದಕ್ಕಿಂತ ಅವಳ ಭವಿಷ್ಯಕ್ಕೆ ಅವಳೇ ತೊಂದರೆ ತಂದ್ಕೋತಾಳಲ್ಲ ಅಂತ ಸಂಕಟ ಆಗುತ್ತೆ ರೀ. ಭುವನ್ ದಾಸ್ ಅವರ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು, ಒಳ್ಳೆ ಮನ್ತಂದವರು. ಭುವನ್ ದಾಸ್ ಕೂಡ ಮೃಣಾಲಿನಿನ ಇಷ್ಟಪಟ್ಟಿದ್ದಾನೆ. ನಿಮ್ಮ ಬಗ್ಗೆ ಅವ್ರ ಫ್ಯಾಮಿಲಿನವರಿಗೆ ತುಂಬ ಗೌರವ ಇದೆ. ಅದಕ್ಕೆ ತಾನೇ ಮೃಣಾಲಿನಿನ ಸೊಸೆಯಾಗಿ ತಂದ್ಕೋಬೇಕು ಅಂತ ಅವರು ಡಿಸೈಡ್ ಮಾಡಿದ್ದು. ಆದರೆ ಈ ಸೂಕ್ಷ್ಮಗಳು ಯಾವುದು ಯಾಕೆ ಈ ಮೃಣಾಲಿನಿಗೆ ಅರ್ಥ ಆಗ್ತಿಲ್ಲ. ಭುವನ್ ದಾಸ್ ಜೊತೆ ಇವಳು ಎಂಗೇಜ್ಮೆಂಟ್ ಆಗಿದೆ. ಬರೀ ಫ್ರೆಂಡ್ ಅಂತ ಹೇಳೋ ಆ ಸಿದ್ಧಾಂತ ಕೊಡೋ ಅರ್ಧದಷ್ಟು ಟೈಮ್ನು ಭುವನಿಗೆ ಕೊಡ್ತಾ ಇಲ್ಲ. ಸಿದ್ಧಾಂತ್ ಜೊತೆ ಕೂತ್ಕೊಂಡು ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾಳೆ. ಅದೇ ಭುವನ್ ದಾಸ್ ಫೋನ್ ಮಾಡಿದ್ರೆ ನಾನು ಬ್ಯುಸಿಯಾಗಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಮತ್ತೆ ವಾಪಸ್ ಫೋನ್ ಮಾಡಿದ್ರು 1-2 ಮಾತಲ್ಲಿ ಫೋನ್ ಕಟ್ ಮಾಡ್ತಾಳೆ. ಹೀಗೆಲ್ಲ ಮಾಡ್ತಿದ್ರೆ ಭುವನ್ಗೆ ಹರ್ಟ್ ಆಗಲ್ವೇನ್ರಿ? ಹರ್ಟ್ ಆಗ್ದಂಗೆ ಇರುತ್ತೆ ವಿದ್ಯುಲತಾ, ಹರ್ಟ್ ಆಗೇ ಆಗುತ್ತೆ. ಈ ಮೃಣಾಲಿನಿಗೆ ಯಾವ ರೀತಿ ಬುದ್ಧಿ ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿರಲ್ಲ, ಏನ್ ಮಾಡೋದು? ಇದೆಲ್ಲ ಆಗ್ತಾ ಇರೋದು ಆ ಸಿದ್ಧಾಂತಿಂದ. ಯಾರಿಗಾದ್ರೂ ಹೇಳಿ ಅವನಿಗೊಂದು ಸ್ವಲ್ಪ ಬುದ್ಧಿ ಕಲ್ಸಕ್ಕಾಗಲ್ವಾ? ಆ ಯೋಚನೆ ನಾನು ಮಾಡಿಲ್ಲ ಅಂದ್ಕೊಂಡಿದ್ಯಾ? ಈ ಸಿದ್ಧಾಂತ್ ವಿರೋಧ ಪಕ್ಷದ ನಾಯಕ ಶಿವಕೃಷ್ಣ ದೇಸಾಯಿ ಅವರ ಮಗ ವಿದ್ಯುಲತಾ. ಇದೇ ನನಗೆ ಸಮಸ್ಯೆ ಆಗಿರೋದು. ಅವನು ಅವರ ಮಗನೇ ಆಗದಲೇ ಇದ್ದಿದ್ರೆ 5 ನಿಮಿಷದಲ್ಲಿ ಬುದ್ಧಿ ಕಲಿಸ್ಬಿಡ್ತಿದ್ದೆ. ಆದರೆ ಈಗ ಹಾಗೆ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಆ ಸಿದ್ಧಾಂತ್ ವಿರೋಧ ಪಕ್ಷದ ನಾಯಕರ ಮಗ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಬಹುತೇಕ ಎಲ್ಲ ರಾಜಕೀಯಸ್ಥರಿಗೂ ನಮ್ಮ ಮೃಣಾಲಿನಿ ಆ ಸಿದ್ಧಾಂತ ಜೊತೆ ಓಡಾಡ್ತಿರೋ ವಿಷಯ ಗೊತ್ತಾಗಿದೆ. ನಾನೇನಾದರೂ ಅವನಿಗೆ ತೊಂದರೆ ಕೊಡೋ ಥರ ಆಕ್ಷನ್ ತಗೊಂಡ್ರೆ ಈ ಸಮಯದಲ್ಲಿ ಆ ಇಡೀ ಹಗರಣ ನನ್ನ ಕುತ್ತಿಗೆಗೆ ಸುತ್ತಾಕೊಳ್ಳುತ್ತೆ. ಇದು ನನಗೆ ಯೋಚನೆ ಆಗಿರೋದು. ಎಲೆಕ್ಷನ್ನಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮಗೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಗಳ ಜೀವನಕ್ಕೂ ತೊಂದರೆ ಆಗ್ಬಿಡುತ್ತೆ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಸಂದರ್ಭದಲ್ಲಿದ್ದೀವಿ ನಾವು. ಅದಕ್ಕೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ರೀ,
ನನಗೊಂದು ಯೋಚನೆ ಬರ್ತಾ ಇದೆ. ಏನು? ಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ